ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಕೆಲವೊಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಬೆಂಗಳೂರು ಆಗಿರ್ಬೋದು, ದೊಡ್ಡ ಬಾಂಬೆ ಆಗಿರ್ಬೋದು, ಅಲ್ಲೆಲ್ಲ ಏನಾಗ್ತಾಯಿದೆ ಕೇಳಿದ್ರೆ, ಅಲ್ಲಿ ಮಹಾನಗರಗಳಾಗಿರೋದ್ರಿಂದ, ಬೃಹತ್ ಬೆಂಗಳೂರು ಮಹಾನಗರಗಳಾಗಿರೋದ್ರಿಂದ ಅಲ್ಲಿ ಏನಾಗ್ತಾಯಿದೆ ಕೇಳಿದ್ರೆ, ಎಲ್ಲ ಪರ್ಮಿಷನ್ಗಳು, ಒಂದು ಕಟ್ಟಡ ನಿರ್ಮಾಣಕ್ಕೆ ಪರ್ಮಿಷನ್ಗಳು ಸಿಗ್ತಾ ಇರ್ತವೆ. ಆದರೆ ಇಲ್ಲಿ ಸಣ್ಣ ಪುಟ್ಟ ಒಂದು ಸಿಟಿಗಳೇನಿರ್ತಾವಲ್ವ, ಅಲ್ಲಿ ಕಟ್ಟಡಕ್ಕೆ ಇಷ್ಟೇ ಅಂತಸ್ತಿಂದ, ಈಗ ಪುರಸಭೆ ಆದರೆ 5 ಅಂತಸ್ತು, ನಗರಸಭೆ ಆದರೆ 10 ಅಂತಸ್ತು, ಪಟ್ಟಣ ಪಂಚಾಯತಿ ಆದರೆ ಒಂದು 5 ಅಂತಸ್ತು, ಮತ್ತೇನೆಂದರೆ ಆ ಥರ ಸಿಸ್ಟಮ್ ಇರ್ತದೆ. ಅದಕ್ಕಾಗಿ ಕೆಲವೊಂದು ಉದ್ದಿಮೆದಾರರು ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರಲ್ವ, ಅದು ಕಟ್ಟಡ ನಿರ್ಮಾಣ ಮಾಡುವಂಥವ್ರು ಅದಕ್ಕೆ ಇಂಟ್ರೆಸ್ಟ್ ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ, ಈಗಾಗಲೇ ನಮ್ಮ ಉತ್ತರ ಕನ್ನಡ ಆಗಿರ್ಬೋದು, ಈಗ ಕೆಲವೊಂದು ಸಣ್ಣ ಪುಟ್ಟ ಸಿಟಿಯಲ್ಲಿ ದೊಡ್ಡ ದೊಡ್ಡ ಮಟ್ಟ ಕಟ್ಟಡಗಳು ನಿರ್ಮಾಣ ಮಾಡುವಂಥದ್ದು ಅವರಿಗೊಂದು ಆಸಕ್ತಿ ಇರ್ತದೆ. ಆದರೆ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅಲ್ಲಿ ಸರ್ಕಾರದ ಒಂದು ನಿರ್ಬಂಧ ಇರ್ತದೆ. ಆ ನಿರ್ಬಂಧವನ್ನು ಇದು ಮಾಡಬೇಕು. ಯಾಕಂತ ಕೇಳಿದ್ರೆ, ಅಲ್ಲಿ ಭೂಮಿಯ ಒಂದು ಪರೀಕ್ಷೆ ನಡೆದು ಅಲ್ಲಿ ಪರ್ಮಿಷನ್ ಕೊಡುವಂಥದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂತ ಕೇಳಿದ್ರೆ ಆಗ ಅಭಿವೃದ್ಧಿಗೆ ಆಗ್ತದೆ. ಇಲ್ಲ ಬಿಟ್ಟರೆ ಇಲ್ಲ 5 ಅಂತಸ್ತು, ನಿಮ್ದು 10 ಅಂತಸ್ತು ಅಂದರೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಉದ್ದಿಮೆದಾರರು ಮತ್ತು ಬಿಲ್ಡಿಂಗ್ ಕಟ್ಟೋರು ಏನು ಮಾಡ್ತಾರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ ಅವ್ರಿಗೆ ಪರ್ಮಿಷನ್ ಇರೋದಿಲ್ಲ. ಯಾಕಂದರೆ ಮಂಗಳೂರಲ್ಲಿ ಅಂಥದ್ದೊಂದು ಘಟನೆ ನಡೆದಿದೆ. ಯಾಕಂತ ಕೇಳಿದ್ರೆ, ಅಲ್ಲಿ ಆ ಒಂದು ದೊಡ್ಡ ಮಟ್ಟದ ಕಟ್ಟಡವನ್ನು ಕಟ್ಟಿ ಡ್ಯಾಮೋಲಿಜ್ ಮಾಡುವಂಥದ್ದು ಅಲ್ಲೂ ಕೂಡ ಒಂದು ಇದು ನಡೆದಿದೆ. ಆ ಥರದ್ದು ಸರ್ಕಾರ ಆ ನಿರ್ಬಂಧವನ್ನು ತೆಗೆಯಬೇಕು. ಯಾಕಂತ ಕೇಳಿದ್ರೆ, ಪಟ್ಟಣ ಮತ್ತು ಊರೆಲ್ಲ ಅಭಿವೃದ್ಧಿ ಆಗಬೇಕಂದ್ರೆ, ಹೊರಗಿನ ದೇಶದಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲಿ ಕೋಟ್ಯಾಧೀಶರು ಭಾಳ ಜನ ಇದ್ದಾರೆ. ಆವಾಗ ಇಲ್ಲಿ ಬಂದು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ಕಟ್ಟಡದ ಒಂದು ನಿರ್ಬಂಧದಿಂದ ಅವ್ರು ದೊಡ್ಡ ಊರಿನಲ್ಲೂ ಅವ್ರಿಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ಆ ದುಡ್ಡು ದುಡಿಯೋದಿಲ್ಲ ಮತ್ತು ಗ್ರೋತ್ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.